ತುಮಕೂರಿನಲ್ಲಿ ನಿನ್ನೆ ಮಧ್ಯಾಹ್ನ ಒಂದು ಗೂಡ್ಸ್ ಆಟೋಗೆ ಕಾರ್ ಟಚ್ ಆಗಿದ್ದಕ್ಕೆ ಗೂಡ್ಸ್ ಆಟೋ ಚಾಲಕನನ್ನ ಕಾರಿನ ಬ್ಯಾನೆಟ್ ಮೇಲೆ ಏನು ಚಾಲಕ 1 ಕಿಲೋಮೀಟರ್ ವರೆಗೂ ಸಹ ಆತನನ್ನ ಚಾಲನೆ ಮಾಡ್ಕೊಂಡು ಹೋಗಿರುವಂತಹ ಘಟನೆ ನಿನ್ನೆ ಬೆಳಕಿಗೆ ಬಂದಿರುವಂತದ್ದು. ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣ ಸಹ ವೈರಲ್ ಆಗಿರುವಂತದ್ದು. ಇದೀಗ ನಮ್ಮ ಜೊತೆ ಮಾತಾಡಕ್ಕೆ ಆ ಒಂದು ಗೂಡ್ಸ್ ಆಟೋ ಚಾಲಕ ಯಾರಿದ್ದಾರೆ, ಸೊ ಅವರು ನಮ್ಮ ಜೊತೆಗಿದ್ದಾರೆ. ಮತ್ತೆ ಈ ಬಗ್ಗೆ ಮಾತಾಡಿಸ್ತೀನಿ. ಸರ್, ನಿನ್ನೆ ಎಷ್ಟೊತ್ತಿಗೆ ಒಂದು ಘಟನೆ ಆಯ್ತು, ಏನು ಇನ್ಸಿಡೆಂಟ್ ಆಗಿತ್ತು ಸರ್? ಸರ್, ಇದು ನಾವು ಹೊಸಕೋಟೆಯಿಂದ ರೆಗ್ಯುಲರ್ ಆಗಿ ಇಲ್ಲಿಗೆ ಬರ್ತೀವಿ. ನಾವು ನಮ್ಮ ತ್ಯಾಗರಾಜ ನಗರಕ್ಕೆ ಹೂವು ತೊಗೊಂಡು ಪರ್ಚೇಸ್ ಮಾಡ್ಕೊಂಡು ಇಲ್ಲಿಗೆ ಬರ್ತೀವಿ. ಹಲ್ಸೂರು ಪೊಲೀಸ್ ಸ್ಟೇಷನ್ ಮುಂದೆ ಬಂದರೆ ಚರ್ಚ್ ಸಿಗ್ನಲ್ ಅಂತ ಇದೆ, ಅಲ್ಲಿ ಲೆಫ್ಟ್ ತೊಗೊಂಡ್ರೆ ಇನ್ನೊಂದು ಸಿಗ್ನಲ್ ಬರುತ್ತೆ ಇಮಿಡಿಯೇಟ್ಲಿ. ಅಲ್ಲಿ ಸಿಗ್ನಲಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ. ಸಿಗ್ನಲ್ ಬಿಟ್ಟಿತ್ತು, ನಮ್ಮ ಮುಂದೆ ಪಾಸ್ ಆಗ್ತಾ ಇರಲಿಲ್ಲ ಯಾರೂ. ಹಿಂದೆ ಆರನ್ ಹೊಡಿತಾನೆ ಇದ್ರು. ಆರನ್ ಮಾಡ್ತಾ ಇದ್ದಾಗ ಏನಾಗ್ತು, ನಾವು ನಮ್ಮ ಅಕ್ಕನ ಮಗ ವೆಹಿಕಲ್ ಓಡಿಸ್ತಾ ಇದ್ದು, ರೈಟ್ ಸಿಗ್ನಲ್ ಕೈ ತೋರಿಸ್ತಾ ರೈಟಿಗೆ ಹೋಗ್ಬೇಕು ನಾವು ಅಂತ. ಆ ರೈಟಿಗೆ ಹೋಗ್ಬೇಕು ಅಂದಾಗ ಏನಾಯ್ತು, ಲೆಫ್ಟಿಂದ ಬಂದು ಸಡನ್ ನಾವೇನು ಟಚ್ ಆಗಿಲ್ಲ ಗಾಡಿ, ಅದೇ ಥರ ಏನು ತೊಂದರೆ ಯಾರಿಗೂ ಆಗಿರಲಿಲ್ಲ. ಅಲ್ಲಿ ಗಾಡಿ ಮೂವಾಗಿರೋ ಸರೋಗ್ತಿತ್ತು. ನೆಕ್ಸ್ಟ್ ಸಿಗ್ನಲ್ ಏನಾಯಿತು, ಗಾಡಿ ಸ್ಟಾಪ್ ಆಗಿತ್ತು ಸಿಗ್ನಲಲ್ಲಿ. ನಾವು ಅವಾಗ ಏನು ಮಾಡಿದ್ವಿ, ಹೋಗಿ ನಿಂತ್ಕೊಂಡು ಕೇಳಿದ್ವಿ. ಡೋರ್ ಹಿಂಗೆ ವಿಂಡೋ ಇದು ಮಾಡಿ ಕೇಳಿದೆ ಅವ್ರನ್ನ, ಏಂತಕ್ಕೆ ನನಗೆ ಬೈದ್ರಿ ಅಂತ. ವಿಂಡೋ ಇಳಿಸ್ಲೇ ಇಲ್ಲ ಅವರು. ಇಳಿಸ್ತಾ ಇದ್ದಾಗ ಏನು ಮಾಡಿದೆ, ನಾನು ಗಾಡಿ ಮುಂದೆ ಬಂದು ನಿಂತ್ಕೊಂಡೆ. ಗಾಡಿ ಮುಂದೆ ಬಂದು ಒಂದು 2 ಅಡಿ ಗ್ಯಾಪಲ್ಲೇ ನಿಂತ್ಕೊಂಡು ಏನು ಮಾಡಿದೆ, ಸೈಡ್ಗೆ ಹಾಕಿ ಅಂತ ಹೇಳಿದೆ. ಸಿಗ್ನಲ್ ಬಿಡ್ತು, ಬಂದಂಗೆ ಗುದ್ದಿದ ತಕ್ಷಣ ನಾನು ಅದ್ರ ಮೇಲೆ ಬಿದ್ದಿದ ತಕ್ಷಣ ನನಗೆ ಗಾಡಿ ಪಾಸ್ ರನ್ನಿಂಗೇ ಮಾಡ್ಬಿಟ್ರು ಅವರು. ಸುಮಾರು 1.5 ಕಿಲೋಮೀಟ್ರ್ ಹೋದ್ರು. ಒಂದು 2 ವೀಲರ್ ಅಡ್ಡ ಬಂದು ಅವ್ರದ್ದು ನಿಂತ್ಕೊಳ್ಳಿ ಅಂತ ಹೇಳಿದ್ರು ಕೂಡ ಅವ್ರಿಗೆ ಗುದ್ದಾಕ್ ಹೋದ್ರು. ಆಮೇಲೆ ತಿರ್ಗಾ ಮುಂದೆ ಹೋಗಿ ನಮ್ಮ ಕ್ಯಾಬ್ ಡ್ರೈವರ್ಸು, ಆಟೋ ಡ್ರೈವರ್ಸ್ ಎಲ್ಲ ಏನು ಮಾಡೋರು, ಆ ಗಾಡಿನೇ ಓವರ್ಟೇಕ್ ಕೊಡೋದು, ಮುಂದೆ ಸ್ಲೋ ಮಾಡಿ ಆ ಗಾಡಿ ನಿಲ್ಸೋದ್ರು ಸರ್. ಇದು ಬೇಕು ಅಂತಾನೆ ಉದ್ದೇಶಪೂರ್ವಕವಾಗಿ ಇದು ಮಾಡಿದ್ದು ಸರ್. ಆ ಒಂದು ಸಂದರ್ಭದಲ್ಲಿ ಏಕಾಏಕಿ ಅವನು ಆತರ ಮಾಡೋದಕ್ಕೆ ಏನಾದ್ರು ನೀವೇನಾದ್ರು ಬೈದ್ರ ಅಥವಾ ಏನು ಅವನೇನಾದ್ರು ಗಾಡಿ ಟಚ್ ಆಗಿತ್ತ? ಇಲ್ಲ ಸರ್, ಬರೀ ಜಾಗ ಬಿಟ್ಟಿಲ್ಲ ಅಂತ ಈ ಪ್ರಾಬ್ಲಮ್. ಜಾಗ ಕೊಟ್ಟಿಲ್ಲ ಅಂದ್ಬಿಟ್ಟು ಇವ್ರು ಈ ತರ ಬೈದ್ರು. ನಮ್ಗೊಂದ್ ಸ್ವಲ್ಪ ಹರ್ಟ್ ಆಗಿ ಯಾಕೆ ಬೈದ್ರು, ನಾವೇನ್ ಮಾಡಿದ್ವಿ, ಸಿಗ್ನಲ್ ಬಿಟ್ಟಿದೆ, ಗಾಡಿ ಪಾಸ್ ಆದ್ರೆ ನಾವು ಹಾಗಾಗಿ ಇದು ಅನ್ಎಕ್ಸ್ಪೆಕ್ಟ್ ಆಗಿದ್ದು ಫಸ್ಟ್ ಟೈಮ್ ಆಗಿರೋದು ಇದು. ಅಂದ್ರೆ ಈಗ ನೀವು ಪ್ರತಿದಿನ ಏನು ಹೊಸಕೋಟೆಯಿಂದ ಇಲ್ಲಿಗೆ ಹೂಗಳೆಲ್ಲ ತರ್ತಾ ಇರ್ತಾರೆ, ಈ ಒಂದು ಸಂದರ್ಭದಲ್ಲಿ ಗಾಡಿಗಳು ನೋಡೋದು ಈ ತರ ಘಟನೆಗಳಾದ್ರೆ ನಿಮ್ಗೊಂದು ರೀತಿ ಭಯ ಆಗುತ್ತಲ್ಲ, ಯಾವ ತರ ಇತ್ತು ಪರಿಸ್ಥಿತಿ? ಸರ್, ಇದು ಇನ್ನೊಂದೇನೋ ರೆಗ್ಯುಲರ್ ಆಗಿ ಆಕ್ಸಿಡೆಂಟ್ ಆಗ್ತಾನೆ ಇರ್ತಾವೆ, ನೋಡ್ತಾನೆ ಇರ್ತೀವಿ ನಾವು. ಎಲ್ಲೋ ಬೋರ್ಡ್ ಅವರು ಬೇರೆ, ಇದು ರೆಗ್ಯುಲರ್. ಬಟ್ ಇನ್ಸಿಡೆಂಟ್ ಈ ತರ ಲೆವೆಲ್ ಎಲ್ಲ ಇದೇ ಫಸ್ಟ್ ಆಗಿರೋದು. ಗಾಡಿ ಟಚ್ ಆಗುತ್ತೆ, ರೆಡಿ ಮಾಡಿಸ್ಕೊಡ್ತೀವಿ, ಇಲ್ಲ ಏನೋ ಒಂದು ಆಗತ್ತೆ, ಈ ತರ ಎಲ್ಲ ಫಸ್ಟ್ ಟೈಮ್ ಆಗಿರೋದು ನಮ್ಗೆ. ಅಂದ್ರೆ ಗಾಡಿನೂ ಟಚ್ ಆಗಿಲ್ಲ, ಏನು ಟಚ್ ಆಗಿಲ್ಲ, ಸುಮ್ಮನೆ ಮಾತಲ್ಲೇ ಇಷ್ಟು ದೊಡ್ಡ ಸರ್. ಇದು ಬೇಕು ಇಂಟೆನ್ಷನ್ ಇಂದಾನೆ ಮಾಡಿದಾರೆ ಅವರು. ಆಮೇಲೆ ಹೆಂಗೆ ಕಾರ್ ಹೆಂಗೆ ನಿಲ್ಸಿದ ಒಂದು ಚಾಲಕ? ಅದೇ ಹೇಳಿದ್ನಲ್ಲ ಸರ್, ಎಲ್ಲೋ ಬೋರ್ಡ್ ಡ್ರೈವರ್ಸು, ಆಟೋದವರು, ಕ್ಯಾಬು ಎಲ್ಲ ಬಂದು ಮುಂದೆ ಆ ಗಾಡಿನೇ ಓವರ್ಟೇಕ್ ಮಾಡಿ ಮುಂದೆ ಸ್ಲೋ ಮಾಡ್ಕೊಂಡ್ರು. ಹಂಗಾಗಿ ಸ್ಲೋ ಆಗಿ ನಿಂತಿದ್ದು ಗಾಡಿ. ಆಮೇಲೆ ಆ ಒಂದು ಸ್ಥಳದಲ್ಲಿ ಏನಾಯ್ತು? ಏನಿಲ್ಲ, ಪಬ್ಲಿಕ್ ತುಂಬಿಕೊಂಡ್ರು. ಪೊಲೀಸವ್ರು ಬರೋಗಂಟ ಅವ್ರೆ ಅದೇ ತರ ಗಾಡಿಯಿಂದ ಇಳಿದಿರ್ಲಿಲ್ಲ, ಸ್ಟಾರ್ಟಿಂಗ್ ಇಂದಾನು ಇಳಿದಿರ್ಲಿಲ್ಲ. ಅಲ್ಲಿ ಬಂದು ಪೊಲೀಸವ್ರು ಬಂದ್ಮೇಲೆ ಹೇಳಿದ್ರು. ಪೊಲೀಸವ್ರು ಆಮೇಲೆ ಅವ್ರ ಹ್ಯಾಂಡ್ ಓವರ್ ತಗೊಂಡ್ರು ಅವ್ರನ್ನ. ಅಂದ್ರೆ ಈಗ ನಿಮ್ಮ ಹತ್ರ ಯಾವುದೇ ರೀತಿಯಾದಂತ ವೈದ್ಯುದ್ದಿಲ್ಲ, ಬಟ್ ಬೇರೆ ಒಂದು ಡ್ಯಾಶ್ ಕ್ಯಾಮ್ರಾದಲ್ಲಿ ಈ ರೀತಿ ವಿಡಿಯೋ ರೆಕಾರ್ಡ್ ಆಗಿರೋದ್ರಿಂದ ನಿಮ್ಗೆ ಒಂದ್ ರೀತಿ ಹೆಲ್ಪ್ ಆಯ್ತು ಅಂತ ಎಲ್ಲೋ ಬೋರ್ಡ್ ಅವರೇ ಹೇಳಿದ್ದು. ಅವ್ರ ವಿಡಿಯೋ ಮಾಡ್ಕೊಂಡು ಅವ್ರ ಹಿಂದೆ ಬರ್ತೀರ. ಆಕ್ಚುಲಿ ಇವ್ರು ಪಾಸ್ ಆದಾಗ ನನ್ನ ನೋಡ್ಬಿಟ್ಟು ಮುಂದೆ ಓಟೆ ಕೊಡ್ಕೊಂಡ್ಬಂದು ಆ ವಿಡಿಯೋ ಮಾಡಿದ್ದವರು. ಅವರು ಆ ವಿಡಿಯೋನ ಅಪ್ಡೇಟ್ ಮಾಡಿದ್ರು. ಓಕೆ, ಆಮೇಲೆ ಏನಾಯ್ತು, ನೀವು ಕಂಪ್ಲೇಂಟ್ ಕೊಟ್ರೆ ಈಗ ಏನು ಆಗಿದೆ ಸರ್? ಸರಿ, ಸಿನ್ಸಿಯರ್ ಆಗಿ FIR ಮಾಡಿದ್ದಾರೆ ಸರ್. ಹಲ್ಸೂರು ಪೊಲೀಸ್ ಸ್ಟೇಷನ್ ಪ್ರತಿಯೊಬ್ಬರಿಗೆ ಹೇಳ್ತೀನಿ, ತುಂಬಾ ಸಿನ್ಸಿಯರ್ ಆಗಿ ಇದು ಮಾಡಿದ್ದಾರೆ. ಯಾವುದೇ ತರ ಕಾಂಪ್ರಮೈಸು, ಯಾವುದೇ ಒಂದು ಫೋನ್ಗೆಲ್ಲ ಅಲೋ ಮಾಡಿಲ್ಲ. ತುಂಬಾ ಫಾಸ್ಟ್ ಆಗೇ ಮಾಡಿದ್ರು ಸರ್. ಅವಾಗ ಏನಾದ್ರು ಕಾಂಪ್ರಮೈಸ್ ಆಗು ಅಥವಾ ಏನೋ ಸಾರಿ ಅವನ ಕೇಳ್ದ, ನೀವು ಅವನ ಜೊತೆ ಅವನೇ ನಿಮ್ಮ ಜೊತೆ ಮಾತಾಡ್ತಾರೆ ಸರ್? ಇಲ್ಲ, ನಾನು ಮಾತಾಡಿಲ್ಲ ಸರ್ ಅವ್ರ ಜೊತೆ. ನಾನು ಹೋದಾಗ ಅವರು ನನ್ನ ಒಳಗಡೆ ಇಟ್ಟಿದ್ರು ಅವ್ರನ್ನ, ನಾನು ನೋಡ್ಲಿಲ್ಲ ಸರ್ ಅವ್ರನ್ನ. ಯಾವುದೇ ತರ ಅವ್ರಿಗೂ ನನಗೂ ಮಾತುಕತೆ ಇಲ್ಲ. ಈ ರೀತಿ ಮಾಡೋರು, ಸುಖ ಸುಮ್ಮನೆ ಮಾಡೋರಿಗೆ ಏನಾದ್ರು ಏನಾಗ್ಬೇಕಂತ ನಿಮ್ಮ ಒಂದು ಆಗ್ರಹ ಆಗಿದೆ ಸರ್? ಪಾಪ ಅವರು ವಯಸ್ಸಾಗಿದೆ, ಏನೋ ಅನ್ಎಕ್ಸ್ಪೆಕ್ಟ್ ಆಗಿದೆ, ಬೇಕು ಅಂತ ಯಾರು ಮಾಡಲ್ಲ, ಯಾವುದೋ ಟೆನ್ಷನ್ ಅಲ್ಲಿ ಇದ್ರು ಅನ್ಸುತ್ತೆ, ಆಕಸ್ಮಿಕವಾಗಿದೆ. ಅವ್ರ ಮನೆಯಲ್ಲೂ ಕಾಯ್ತಾ ಇರ್ತಾರೆ, ನನ್ನ ತರನೇ ಮಕ್ಕಳು ಮೊಮ್ಮಕ್ಳು ಇರ್ತಾರೆ, ಅವ್ರ ತರನೇ ಕಾಯ್ತಾ ಇರ್ತಾರೆ. ಏನು ತಪ್ಪಾಗಿದೆ, ಇದೇನಿದೆ ಕಾನೂನು ರೀತಿಯಲ್ಲಿ ಅವ್ರನ್ನ ಒಂದು ಹೇಳಿ ಬಿಡ್ಬೋದು ಅಂತ ಅನಿಸ್ತೀವಿ ಸರ್. ಯಾವುದೇ ತರ ಆಕ್ಷನ್ ಬೇಡ, ವಯಸ್ಸಾಗಿದೆ ಅವ್ರಿಗೂ, ನಮ್ಮ ತಂದೆ ತಾಯಿ ವಯಸ್ಸಾಗಿದೆ, ಯಾವುದೇ ತರ ಬೇಡ ತೊಂದರೆ ಅಂತ. ಅದೇ ಈ ರೀತಿ ಬೇರೆ ನಿಮ್ಗೇನಾದ್ರು ಹೆಚ್ಚು ಕಮ್ಮಿ ಆಗಿದೆ, ನಿಮ್ಮ ಫ್ಯಾಮಿಲಿಗಳು ನೋಡ್ತಾ ಇರ್ತಾರೆ, ನಿಮ್ಗೂ ಫ್ಯಾಮಿಲಿ ಇರುತ್ತೆ, ನಿಮ್ಮ ಮನೆಯಲ್ಲೂ ಮಕ್ಕಳು ಎಲ್ಲ ಇರ್ತಾರೆ. ಸೊ ಅದೇ ಅದೃಷ್ಟ ಒಂದು ಬಚಾವ್ ಆಗಿದ್ದೀರಾ ಅಂತ ಹೇಳ್ಬೋದು. ಯಾರು ಊಟನೇ ಮಾಡಿಲ್ಲ ಸರ್ ನಿನ್ನೆ, ಇವಾಗವರೆಗೂ ಅವ್ರು ಯೋಚನೆ ಮಾಡ್ತಾ ಇದಾರೆ, ಏನಾರು ಹೆಚ್ಚು ಕಮ್ಮಿ ಯಾರು ಜವಾಬ್ದಾರಿ, ನನ್ನ ಬಿಟ್ರೆ ಯಾರು ಇಲ್ಲ ಸರ್. ಹಂಗಾಗಿ ಅವರು ಅದೇ ಯೋಚನೆಲ್ಲ ಇದ್ದಾರೆ, ಏನಾರು ಆಗಿದ್ರೆ ಯಾರು ಜವಾಬ್ದಾರಿ ಅಂತ. ಏನಾಗಲ್ಲ, ಏನ್ ಮಾಡೋದು, ಬೇಕು ಅಂತ ಯಾರು ಮಾಡಲ್ಲ ಸರ್. ಅನ್ಎಕ್ಸ್ಪೆಕ್ಟ್ ಆಗಿ ಒಂದೊಂದು ಟೈಮ್ ಆಗ್ತವೆ. ಏನು ಅವ್ರೇನು ಪಾಪ ವಯಸ್ಸಲ್ಲಿರೋರಲ್ಲ. ನಮಗೆ ಇನ್ನೊಂದೇನೋ ಅವ್ರೇನು ನಮ್ಮ ರಿಲೇಷನ್ ಅಲ್ಲಿ ಆಸ್ತಿಲ್ ಪಾಲ್ ಕೇಳ್ತಾರೆ ಅನ್ನೋದಕ್ಕೆ ಅವ್ರು ಯಾರು ಅಂತ ನಂಗೆ ಗೊತ್ತಿಲ್ಲ, ನಾನು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ. ಅನ್ಎಕ್ಸ್ಪೆಕ್ಟ್ ಆಗಿದೆ,
ಅಷ್ಟೇ, ಅದನ್ನ ಬಿಟ್ಟು ಇನ್ನೇನು ತೊಂದರೆ ಇಲ್ಲ. ನೀವ್ ಏನ್ ಕೆಲಸ ಮಾಡೋದು? ಏನು ನಮ್ದು ಫ್ಲವರ್ ಬಿಸ್ನೆಸ್ ಸರ್. ಎಷ್ಟು ಬಿಸ್ನೆಸ್ ಆಗುತ್ತೆ ಡೈಲಿ? ಆಗುತ್ತೆ ಸರ್, ಪರವಾಗಿಲ್ಲ. ಸೊ ಇದಿಷ್ಟು ಏನು ಗುಡ್ಸ್ ಚಾಲಕರ ಮಾತಾಗಿರುವಂತ, ಅಂದ್ರೆ ಅಕಸ್ಮಾತ್ ಆಗಿ ಆಗಿರುವಂತದ್ದು. ನಾವು ಯಾವುದೇ ರೀತಿ ನಮ್ಮ ಗಾಡಿ ಮೇಲೆ ಟಚ್ ಆಗಿಲ್ಲ, ಮತ್ತೆ ಏಕಾಏಕಿ ಮಾತಿಗೋಸ್ಕರ ಈ ರೀತಿ ಆತ ಮಾಡಿರುವಂತದ್ದು. ಪೊಲೀಸರು ಏನು ನಿನ್ನೆ FIR ಸಹ ದಾಖಲು ಮಾಡ್ಕೊಂಡು ಆತನನ್ನ ಬಂಧಿಸಿರುವಂತದ್ದು ಅನ್ನೋ ಮಾತನ್ನ ಹೇಳ್ತಾ ಇರುವಂತದ್ದು.